ನೀವು ನೋಡ್ತಿದ್ದೀರಾ ಜಸ್ಟ್ 30 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಅಕ್ಕಿ ಸಂಡಿಗೆ. ಇದು ಹೂವಿನಂತೆ ಅರಳಿ ಬರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಹೂವಿನ ಸಂಡಿಗೆ ಅಂತಲೂ ಕರಿಬೋದು. ಇದಕ್ಕೆ ಅಕ್ಕಿ ನೆನೆಸಿಡಬೇಕು ಅನ್ನೋದಿಲ್ಲ, ಹಾಗೆ ಬಿಸಿಲಿಲ್ಲದೆ ಇದ್ರೂ ಫ್ಯಾನ್ ಗಾಳಿಲೇ ಆರೋಗುತ್ತೆ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸಿನ ಅಳತೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ಒಂದು 3 ಸಲ ತೊಳೆದು ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಬಿಟ್ಟು ಅಕ್ಕಿನ ಮಾತ್ರ ಇಲ್ಲಿಟ್ಟಿದ್ದೀನಿ. ನೀವು ಸ್ಟೇನರಲ್ಲಿ ಬೇಕಾದರೂ ಇಡ್ಬೋದು, ಬೇಗ ಆರೋಗುತ್ತೆ. ಅಕ್ಕಿನ ಒಂದು 10 ನಿಮಿಷ ಇಟ್ಟರೆ ಕಂಪ್ಲೀಟ್ ಡ್ರೈ ಆಗಬೇಕು. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಅಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಜಸ್ಟು ಒಂದು 2 ಇಂಚು ಶುಂಠಿ ಹಾಗೆ 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟೇ, ಈ 2 ಪದಾರ್ಥ ತರ್ತರಿಯಾಗಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲದೆ ಇದ್ದರೆ ನೀವು ರೆಡ್ ಚಿಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ 10 ನಿಮಿಷ ಆಯಿತು. ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಆರಿದೆ ಅಕ್ಕಿ, ಉದ್ರುದ್ರಾಗೆ ಎಷ್ಟು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ. ಒಂದು ಸ್ವಲ್ಪನೂ ನೀರಿರಬಾರ್ದು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು. ನಮಗೆ ರವೆ ಥರ ಬರುತ್ತೆ, ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು. ನಿಮಗೆ ತೋರಿಸ್ತೀನಿ ನೋಡಿ. ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ರೀತಿ ರವೆ ಟೆಕ್ಸ್ಚರ್ ಬರಬೇಕು. ನೀವು ಈ ಪ್ರೋಸೆಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಡೈರೆಕ್ಟಾಗಿ ಇನ್ಸ್ಟೆಂಟ್ ರೈಸ್ ರವೆ ಅಂಗಡಿಲೇ ಸಿಗುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. ನೋಡಿ, ನೆಕ್ಸ್ಟ್ ಬ್ಯಾಚ್ನು ರುಬ್ಕೊಂಡಿದ್ದೀನಿ. ರವೆ ಹೇಗೆ ಬರುತ್ತೋ ಅದೇ ರೀತಿಯೇ ಇರುತ್ತೆ ನೀವು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಬಂದರೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಪಾತ್ರೆಗೆ, ತಳ ದಪ್ಪ ಇರಲಿ ಪಾತ್ರೆ, ಆ ಪಾತ್ರೆಗೆ 1 ಕಪ್ ರೈಸ್ಗೆ 7 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ. ಇದು ಪರ್ಫೆಕ್ಟ್ ಅಳತೆ. ನೋಡಿ, 7 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಅಥವಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು 2-3 ನಿಮಿಷ ಬಿಟ್ಟರೆ ನಿಮ್ಗೆ ಈ ರೀತಿ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ನಾವು ಈ ಅಕ್ಕಿನ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇಮಿಡಿಯೇಟಾಗಿ ತಿರುಗಿಸ್ಕೊಡ್ತಾ ಇರಬೇಕು. ನಾವು ಗಂಟು ಕಟ್ಟಲ್ಲ ಈ ರೀತಿ ತಿರುಗಿಸ್ಕೊಡ್ತಾ ಇದ್ದರೆ, ಇಲ್ಲಾಂದರೆ ಆ ರವೆ ಎಲ್ಲ ಕೆಳಗಡೆ ಕೂತ್ಕೊಂಡು ಗಂಟು ಕಟ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ನಾನು ತಿರುಗಿಸ್ಕೊಡ್ತಾ ಇದ್ದೀನಿ. ನೀವು ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೀಡಿಯಮ್ ಟು ಹೈ ಫ್ಲೇಮ್. ಇದೆಲ್ಲ ತಿಕ್ಕು ಕನ್ಸಿಸ್ಟೆನ್ಸಿ ಬರೋ ತನಕ ಕೈ ಆಡಿಸ್ತಾನೇ ಇರಬೇಕಾಗತ್ತೆ. ನೋಡಿ, ಸುಮಾರು ಒಂದು 7-8 ನಿಮಿಷ ಆಗ್ತಿದ್ದಂತೆ ಈ ರೀತಿ ಟ್ರಾನ್ಸ್ಪರೆಂಟಾಗಿ ಆಗಿದೆ. ಕೈ ಸ್ವಲ್ಪ ಹುಷಾರಾಗಿರಲಿ. ಇದು ರವೆ ಹಾಕಿದಾಗ ಹೇಗೆ ಆರುತ್ತೆ ಉಪ್ಪಿಟ್ಟಲ್ಲೆಲ್ಲ, ಅದೇ ರೀತಿ ಆರೋ ಚಾನ್ಸಸ್ ಇರುತ್ತೆ. ನೋಡಿ, ನಾವು ಯಾವುದೇ ಸಂಡಿಗೆ ಹಪ್ಪಳ ಮಾಡಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಹರಳುತ್ತೆ, ಹಾಗೆ ಗರಿಗರಿಯಾಗಿ ಬರುತ್ತೆ. ನೋಡಿ, ಸುಮಾರು 10 ನಿಮಿಷ ನಾನು ಹೈ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 5 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಆದಮೇಲೆ ಇದು ಸ್ವಲ್ಪ ಇನ್ನೂ ತಿಕ್ಕಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ 1 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು ಅಂದರೆ ಅಜ್ವೈನ್, ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಜಿಂಜರ್ ಚಿಲ್ಲಿ ಪೇಸ್ಟ್ನ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂಚೂರು ಟೇಸ್ಟ್ ಮಾಡಿ ನೋಡಿ. ಉಪ್ಪೇನಾದರೂ ತುಂಬ ಕಡಿಮೆ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಉಪ್ಪು ಆದಷ್ಟು ಕಡಿಮೆನೇ ಇರಲಿ. ಒಂದು ಸ್ವಲ್ಪ ಸಂಡಿಗೆ ಎಲ್ಲ ಒಣಗಿದ ಮೇಲೆ ಉಪ್ಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಮುಚ್ಚಿಟ್ರೆ ನಿಮಗೆ ಆ ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗೆ ಅರಳಿರುತ್ತೆ. ಒಂದು 10 ನಿಮಿಷದಲ್ಲಿ ನೋಡಿ, ಒಂದೇ ಸಲ ಬಿಸಿ ಇರುತ್ತೆ ಅಲ್ಲ, ಆ ಪಾತ್ರೆಯಲ್ಲೇ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ಪಾತ್ರೆಗೆ ತಗೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ನೆನೆಸ್ಬಿಟ್ಟು ಕಂಪ್ಲೀಟಾಗಿ ನೀರನ್ನೆಲ್ಲ ಹಿಂಡಿ ಚಾಪೆ ಮೇಲೆ ಹಾಸಿ ಈ ರೀತಿ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ಇಡ್ತಾ ಇದ್ದೀನಿ. ನೀವು ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ಬೋದು, ಅಥವಾ ಹಾಲು ಪ್ಯಾಕೆಟಲ್ಲಿ ಹಾಕ್ಕೊಂಡು ಈ ರೀತಿ ಇಡ್ಬೋದು. ನಾನು ಸ್ವಲ್ಪ ಆರಿದ್ಮೇಲೆ ಈ ರೀತಿ ಈಸಿಯಾಗಿ ಕೈಯಲ್ಲೇ ಇಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಒಂದು 10 ಗಂಟೆಗೆ ಹಾಕಿದ್ದು. ಈಗ ತುಂಬ ಬಿಸಿಲಿರೋದ್ರಿಂದ ಸಂಜೆ ಅಷ್ಟರಲ್ಲಿ ಕಂಪ್ಲೀಟಾಗಿ ಒಂದು ಸೈಡ್ ಆರಿತ್ತು, ಒಣಗೋಗಿತ್ತು. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಈಗ ಆ ಬಟ್ಟೆನ ಹಿಂದ್ಗಡೆ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ತಾ ಈ ರೀತಿ ಟರ್ನ್ ಮಾಡಿ ಇಡ್ಬೋದು. ನೋಡಿ, ಒಂದು ಸೈಡ್ ಒಣಗಿದೆ ಅಲ್ಲ, ನೆಕ್ಸ್ಟ್ ಡೇ ನಾನು ಪ್ಲೇಟಲ್ಲೇ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಒಣಗಲಿ ಅಂತ.
ಫ್ಯಾನಲ್ಲಿ ಆರಿಸೋದಾದರೆ ಇನ್ನೊಂದು 2 ಡೇಸ್ ಎಕ್ಸ್ಟ್ರಾ ತೊಗೊಳುತ್ತೆ ಆರೋದಕ್ಕೆ, ಕಂಪ್ಲೀಟ್ ಡ್ರೈ ಆಗೋದಕ್ಕೆ. ನೋಡಿ ಆಫ್ಟರ್ 2 ಡೇಸ್ ಇದು ನಾನು ಎಷ್ಟು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಒಣಗಿದೆ. ನೀವು ನೋಡ್ಬೋದಲ್ಲ, ಈ ರೀತಿ ಕಂಪ್ಲೀಟಾಗಿ ಒಣಗಿಸ್ಕೋಬೇಕು. ಆರಾಮಾಗಿ 1 ವರ್ಷ 1.5 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. 4-5 ತಿಂಗಳಿಗೆ ಒಂದ್ಸಲ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಆದರೆ ಶೆಲ್ಫ್ ಲೈಫ್ ತುಂಬ ದಿನ ಬರುತ್ತೆ. ನಾನೀಗ ಇದನ್ನು ಎಣ್ಣೆಲಿ ಕರೆದು ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ನೋಡಿ ಈ ಒಣಗಿರೋ ಅಂಥ ಸಂಡಿಗೆನ ಹಾಕಿದ್ರೆ ಹೂವಿನ ಥರ ಹರಳ್ತಾ ಇದೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚಿಪ್ಸ್ ಎಲ್ಲ ಬೇಕು ಅಂದಾಗ ಬೇಕಾದರೂ ಮಾಡಿಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ರೈಸ್ ರಸಮ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆಲ್ಲ ನಂಚ್ಕೊಳ್ಳೋದಕ್ಕೆ. ಈ ಸಂಡಿಗೆ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು. ಒಣಗಿಸ್ಕೊಬಿಟ್ರೆ ಆರಾಮಾಗಿ ನೀವು ವರ್ಷಾನ್ಗಟ್ಲೆ ಸ್ಟೋರ್ ಮಾಡ್ಕೊಬಿಡ್ಬೋದು. ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.